ಇದನ್ನ ನೋಡ್ಕೊಳ್ಳೋಂಥ ಒಂದು ಕಂಟ್ರೋಲಿಂಗ್ ಯೂನಿಟ್ ಇದೆ. ಅವ್ರು ಏನು ಮಾಡಿದ್ರು, ಆ ಗಾಂಧಿ ಪಾರ್ಕ್ನಲ್ಲಿರ್ತಕ್ಕಂಥ ಝೂನ ಲೈಸೆನ್ಸ್ನ ಕ್ಯಾನ್ಸಲ್ ಮಾಡಿದ್ರು. ಪ್ರಾಣಿಗಳನ್ನು ಅದರದೇ ಆದ ವ್ಯವಸ್ಥೆಯಲ್ಲಿ ಅದಕ್ಕೆ ಮಿನಿಮಮ್ ರಿಕ್ವೈರ್ಮೆಂಟ್ಸ್ ಏನಿದೆ ಅದು ಕೊಟ್ಟು ಮಾಡಬೇಕು ಅಂತ. ಅವಾಗ ಆ ಅನಿಮಲ್ಸ್ಗಳನ್ನು ಇಲ್ಲಿಗೆ ಶಿಫ್ಟ್ ಮಾಡಿದ್ರು 84ಅಲ್ಲಿ. ಅವಾಗಲೂ ಏನು ಮಾಡಿದ್ರು, ಶಿವಮೊಗ್ಗದಲ್ಲೇ ಇರೋದು, ಶಿವಮೊಗ್ಗದಲ್ಲಿ ಇತ್ತು. ಶಿವಮೊಗ್ಗ ಸಿಟಿ ಗಾಂಧಿ ಪಾರ್ಕಲ್ಲಿ ಇತ್ತು ಕೆಲವು ಪ್ರಾಣಿಗಳು, ಜಿಂಕೆಗಳು, ಈ ಮುಳ್ಳುಹಂದಿ, ಕರಡಿ ಇಂಥದ್ದೆಲ್ಲ. ಆಮೇಲೆ ಏನು ಮಾಡಿದ್ರು, ಇಲ್ಲಿ ಒಂದು ಚಿಕ್ಕ ಚಿಕ್ಕ ಮನೆಗಳು ಕಟ್ಟಿ ಇಲ್ಲಿಗೆ ಶಿಫ್ಟ್ ಮಾಡಿದ್ರು. ಯಾರು ಸರ್ ಫಸ್ಟ್ ಇಲ್ಲೊಂಥರ ಝೂ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದು ಆಕ್ಚುಲಿ 84ರಲ್ಲಿ ರಂಗಶಾಮಯ್ಯ ಅಂತೇಳಿ ಒಬ್ರು ACF ಇದ್ರು ಅವಾಗ. ಅವ್ರ ಬೋರ್ಡಲ್ಲಿ ಹೆಸರು ಕೂಡ ಇದೆ ಇಲ್ಲಿ. ಅವರು ಸ್ವಲ್ಪ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡ್ರು ಅಂತೇಳಿ ಹಿಸ್ಟ್ರಿ ಹೇಳುತ್ತೆ, ಮಾಡಬೇಕು ಅಂತೇಳಿ. ಮತ್ತೆ ಈ ಜಾಗ ಎಲ್ಲ ಅವಾಗ ಇದು ಫಾರೆಸ್ಟ್ ಜಾಗ ಇದೆ ಆಕ್ಚುಲಿ. ಇದೆಲ್ಲ ಸೌದೆ ಗಿೌದೆ ಎಲ್ಲ ಜನಗಳೆಲ್ಲ ಕಡಿದ್ಬಿಟ್ಟು ಇದು ಪೂರ್ತಿ ಬ್ಯಾರನ್ ಆಗ್ಬಿಟ್ಟಿತ್ತು, ಬಯಲಾಗೋಗ್ಬಿಟ್ಟಿತ್ತು. ಇದು ಅಂತ ಸಮಯದಲ್ಲಿ ಈ ಖಾಲಿ ಜಾಗಕ್ಕೆ ಒಂದು ಸುತ್ತಲೂ ಒಂದು ಟ್ರೆಂಚ್ ಹೊಡೆದು ಒಂದು 250 ಹೆಕ್ಟೇರ್ ಅಂದರೆ ಅಪ್ರಾಕ್ಸಿಮೇಟ್ಲಿ 600 ಎಕರೆಷ್ಟು ಜಾಗನ ಇದಕ್ಕೋಸ್ಕರ ಮೀಸಲಾಗಿಟ್ಟು ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಅದಾದ್ಮೇಲೆ ಏನಾಯ್ತು ಅಂತ ಹೇಳಿದ್ರೆ, ಅವ್ರು ಮಾಡಿದ್ದು ಕೂಡ ಟೆಂಪ್ರರಿ ಅರೇಂಜ್ಮೆಂಟ್ ಅಷ್ಟೇ. ಅದು ಸುಮ್ಮನೆ ತಗೊಂಡು ಬಂದ್ರು, ಒಂದು ಪ್ರಾಣಿಗೊಂದು ಬೇಲಿ ಕಟ್ಟಿದ್ರು, ಬಿಟ್ಟರು. ಬಟ್ ಆ್ಯಕ್ಚುಲಿ ಹಂಗಾಗಲ್ಲ. ಯಾಕೆ ಅಂತ ಹೇಳಿದ್ರೆ, ಮೃಗಾಲಯಗಳನ್ನು ಕಂಟ್ರೋಲ್ ಮಾಡೋದಕ್ಕೆ ಕರ್ನಾಟಕದಲ್ಲಿ ಝೂ ಅಥಾರಿಟಿ ಆಫ್ ಕರ್ನಾಟಕ ZAK ಅನ್ನೋ ಒಂದು ಪ್ರಾಧಿಕಾರ ಇದೆ. ಅದಕ್ಕೆ ಒಬ್ಬರು APCCF ರ್ಯಾಂಕ್ನ ಅಧಿಕಾರಿ ಇರ್ತಾರೆ. ಕರ್ನಾಟಕದ 9 ಝೂಗಳಿಗೆ ಅವರೇ ಹೆಡ್. ಆ 9 ಝೂಗಳಲ್ಲಿ ಇದು ಒಂದು. ಅವರನ್ನು ಕಂಟ್ರೋಲ್ ಮಾಡೋದಕ್ಕೆ ಇಡೀ ಇಂಡಿಯಾದಲ್ಲಿ ಅಪ್ರಾಕ್ಸಿಮೇಟ್ಲಿ 250ರಿಂದ 300 ಝೂಗಳಿದ್ದಾವೆ. ಈ ಎಂಟೈರ್ 300 ಝೂ ನೋಡ್ಕೊಳ್ಳೋದಕ್ಕೆ ಸೆಂಟ್ರಲ್ ಝೂ ಅಥಾರಿಟಿ CZA ಅನ್ನೋದು ಡೆಲ್ಲಿಯಲ್ಲಿದೆ. ಆ CZAದವರು ಕೆಲವೊಂದು ಗೈಡ್ಲೈನ್ಸ್ ಮಾಡಿದ್ದಾರೆ, ಒಂದು ಕಾನ್ಸ್ಟಿಟ್ಯೂಷನ್ ಥರ. ಆ ಗೈಡ್ಲೈನ್ಸ್ ಏನು ಹೇಳುತ್ತೆ ಅಂತಂದರೆ, ಒಂದು ಜಿಂಕೆ ಅಥವಾ ಒಂದು ಹಾವು ಇದ್ರ ಮನೆ ಹೀಗೆ ಇರಬೇಕು, ಇದಕ್ಕೆ ಆಹಾರ ಹೀಗೆ ಕೊಡಬೇಕು, ನೀರು ಹೀಗೆ ಕೊಡಬೇಕು, ಅದ್ರ ಟ್ರೀಟ್ಮೆಂಟ್ ಹೀಗೆ ಮಾಡಬೇಕು, ಆಮೇಲೆ ಅದಕ್ಕೊಂದು ರಿಜಿಸ್ಟರ್ ಇಡಬೇಕು. ಈ ಥರದ್ದೆಲ್ಲ ಕಂಡೀಷನ್ಸ್ಗಳು ಅದರಲ್ಲಿ ಇದಾವೆ ಗೈಡ್ಲೈನ್ಸಲ್ಲಿ. ಆಸ್ ಪರ್ ದಟ್ಟೆ ನೋಡ್ಕೋಬೇಕು. ಪ್ರಾಣಿಗಳನ್ನ ಹೆಂಗಂದ್ರಂಗೆ ಸಾಕೋಂಗಿಲ್ಲ. ದಟ್ ಈಸ್ ದ ರೂಲ್ ಅದು. ಸೊ ಆ ಸೆಂಟ್ರಲ್ ಝೂ ಅಥಾರಿಟಿ ಅವ್ರದ್ದು ಪ್ಲ್ಯಾನ್ ಇದಕ್ಕೆ ಇರಲಿಲ್ಲ ಮುಂಚೆ, ಯಾವಾಗ 84ರಲ್ಲಿ ಇದನ್ನು ಮಾಡಿದಾಗ. ಅದಾದಮೇಲೆ ನಾನು 2018ರಲ್ಲಿ ಇಲ್ಲಿಗೆ DCF ಆಗಿ ಬಂದೆ. ನಾನು ಝೂ ಡೈರೆಕ್ಟರ್ ಆಗಿ ಚಾರ್ಜ್ ತೊಗೊಂಡ ನಂತರ ಮೊದಲು 1 ವರ್ಷ ನಾವು ಮಾಡಿದ ಕೆಲಸ ಅಂದರೆ ಈ ಪ್ಲ್ಯಾನ್, ಈ ಯೋಜನೆ. ಈ ನೀಲಿ ನಕಾಶೆ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಇದೇನು ಕಪ್ಪು ಬಣ್ಣದಲ್ಲಿ ಇದಾವೆ, ಗ್ರೀನ್ ಮತ್ತು ಕಪ್ಪು ಡಾಟ್ಸ್ ಇದೆಯಲ್ಲ, ಅದು ಈಗ ಆಲ್ರೆಡಿ ಇರೋವಂಥ ಸಫಾರಿ. ಅದು ಟೈಗರ್ ಸಫಾರಿ ಇದೆ, ಲಯನ್ ಸಫಾರಿ ಇದೆ, ಜಿಂಕೆಗಳ ಸಫಾರಿ ಇದೆ. ಈ ನೀಲಿ ಬಣ್ಣದ ಚಿತ್ರ ಇದೆಯಲ್ಲ, ಅದು ಕಾಡ್ಕೋಣದ ಸಫಾರಿ. ಅದು ಹೊಸದಾಗಿ ಮಾಡ್ತಕ್ಕಂಥದ್ದು. ಹೊಸದಾಗಿ ಮಾಡುವಂಥ ಯೋಜನೆಗಳನ್ನು ನೀಲಿ ಬಣ್ಣದಲ್ಲಿ ಗುರುತಿಸ್ತಾರೆ, ಆಲ್ರೆಡಿ ಇರ್ತಕ್ಕಂಥವನ್ನ ಕಪ್ಪು ಬಣ್ಣದಲ್ಲಿ ಗುರುತಿಸ್ತಾರೆ. ಮತ್ತು ಆ ಮೇಲ್ಗಡೆ ನೀಲಿ ಬಣ್ಣದ ಇದೆಯಲ್ಲ, ಅದು ಝೂ ಆ್ಯಕ್ಚುಲಿ. ಇವು 4 ಸಫಾರಿ, ಅದು ಝೂ. ಮತ್ತು ಇಲ್ಲಿ ಯಾವ್ಯಾವ ಪ್ರಾಣಿಗಳನ್ನು ಇಡಬೇಕು, ಎಷ್ಟು ಸಂಖ್ಯೆಯಲ್ಲಿ ಇಡಬೇಕು, ಗಂಡೆಷ್ಟು ಇಡಬೇಕು, ಹೆಣ್ಣೆಷ್ಟು ಇಡಬೇಕು,